ನಮಸ್ಕಾರ. ಪಾಪ ಅನ್ನೋದು ನಿಜವಾಗಿಯೂ ಸಂಪೂರ್ಣವಾಗಿ ಯಾವಾಗ ಅಳಿಸಿ ಹೋಗುತ್ತೆ? ಇದು ಒಂದು ತುಂಬನೇ ಆಳವಾದ ದೇವತಾಶಾಸ್ತ್ರದ ಪ್ರಶ್ನೆ. ಸರಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ನಿರ್ದಿಷ್ಟ ಮೂಲಗ್ರಂಥದ ಆಧಾರದ ಮೇಲೆ ಈ ರಹಸ್ಯದ ಆಳಕ್ಕೆ ಇಳಿದು ಪಾಪದ ಅಂತಿಮ ಅಂತ್ಯದ ಬಗ್ಗೆ ಅದು ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಹಾಗಾದ್ರೆ ನಮ್ಮ ಮುಂದಿರೋ ಮೂಲ ಪ್ರಶ್ನೆ ಇದೆ. ಸೃಷ್ಟಿಯಿಂದ ಪಾಪ ಅನ್ನೋದು ನಿಜವಾಗಿಯೂ ಮತ್ತು ಅಂತಿಮವಾಗಿ ಅಳಿಸು ಹೋಗುತ್ತಾ? ಹೋದ್ರೆ ಅದು ಯಾವಾಗ? ಬನ್ನಿ, ಈ ಮೂಲ ಗ್ರಂಥ ಈ ಸಂಕೀರ್ಣವಾದ ಒಗಟನ್ನು ಹೇಗೆ ಬಿಡಿಸತ್ತೆ ಅನ್ನೋದನ್ನ ನೋಡೋಣ. ಈ ಚರ್ಚೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ಪ್ರಾಯಶ್ಚಿತ್ತದ ಈ ವಿಶಿಷ್ಟ ವ್ಯಾಖ್ಯಾನವನ್ನ ತಿಳ್ಕೊಳ್ಬೇಕು. ನೋಡಿ, ಇದರ ಪ್ರಕಾರ ಪ್ರಾಯಶ್ಚಿತ್ತ ಅಂದ್ರೆ ಒಂದೇ ವಿಷಯ ಅಲ್ಲ, ಅದರಲ್ಲಿ ಎರಡು ಭಾಗಗಳಿವೆ. ಒಂದು, ಪಾಪ ಮಾಡೋ ಸಾಧ್ಯತೆಯನ್ನೇ ಇಲ್ಲವಾಗಿಸೋದು, ಮತ್ತು ಎರಡು, ಪಾಪಿಗಳ ಅಂತಿಮ ನ್ಯಾಯ ತೀರ್ಪು. ಈ ಪರಿಕಲ್ಪನೆಯೇ ಇಡೀ ವಾದದ ಅಡಿಪಾಯ. ಸರಿ, ನಮ್ಮ ಇವತ್ತಿನ ಚರ್ಚೆ ಹೇಗೆ ಸಾಗುತ್ತೆ ಅಂದ್ರೆ, ಮೊದಲು ಅಂತಿಮತೆಯ ಪ್ರಶ್ನೆಯನ್ನ ನೋಡೋಣ. ಆಮೇಲೆ ಎರಡು ವಿಭಿನ್ನ ಕ್ಷೇತ್ರಗಳು ಮತ್ತು ಅವುಗಳ ಪ್ರಾಯಶ್ಚಿತ್ತಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಂತರ ಕಾಲಾನುಕ್ರಮದ ಬಗ್ಗೆ ಇರೋ ಭಿನ್ನಾಭಿಪ್ರಾಯಗಳನ್ನ ನೋಡಿ, ಕೊನೆಗೆ ಇದೆಲ್ಲದರ ಪರಿಣಾಮ ರಕ್ಷಣೆಯೋ ಅಥವಾ ನ್ಯಾಯ ತೀರ್ಪೋ ಅನ್ನೋದನ್ನ ವಿಶ್ಲೇಷಿಸೋಣ. ಮೊದಲನೇದಾಗಿ, ಈ ಮೂಲ ಗ್ರಂಥದ ಕೇಂದ್ರ ಚರ್ಚೆ ಅಂದ್ರೆ ಅಂತಿಮತೆಯ ಪ್ರಶ್ನೆ. ಪಾಪದ ಅಂತ್ಯದ ಬಗ್ಗೆ ಈ ಗ್ರಂಥ ಹುಟ್ಟುಹಾಕೋ ಮೂಲಭೂತ ಚರ್ಚೆ ಏನು? ಬನ್ನಿ, ಅದರ ಆಳ ಕೇಳಿಯೋಣ. ಇಲ್ಲಿ ಒಂದು ತುಂಬನೇ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಈ ಮೂಲ ಗ್ರಂಥದ ಪ್ರಕಾರ ಪ್ರಾಯಶ್ಚಿತ್ತ ಅನ್ನೋದು ಒಂದೇ ಘಟನೆಯಲ್ಲ, ಬದಲಿಗೆ ಅದು ಎರಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೆಯುತ್ತೆ. ಒಂದು ಪವಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು, ಇನ್ನೊಂದು ನ್ಯಾಯ ತೀರ್ಪಿನ ಲೌಕಿಕ ಕ್ಷೇತ್ರಕ್ಕೆ ಸಂಬಂಧಿಸಿದು. ಇವೆರಡೂ ಪ್ರತ್ಯೇಕ ಪ್ರಕ್ರಿಯೆಗಳು, ಒಂದಾದ್ಮೇಲೆ ಒಂದು ನಡೆಯುತ್ತೆ ಅನ್ನೋದೇ ಈ ವಿಶ್ಲೇಷಣೆಯ ತಿರುಳು. ಹಾಗಾದ್ರೆ ಈ ಎರಡು ಕ್ಷೇತ್ರಗಳ ನಡುವಿನ ವ್ಯತ್ಯಾಸ ಯಾಕೆ ಇಷ್ಟು ನಿರ್ಣಾಯಕ? ಈ ವಿಭಜನೆ ಪ್ರಾಯಶ್ಚಿತ್ತದ ಕಲ್ಪನೆಯನ್ನೇ ಹೇಗೆ ರೂಪಿಸುತ್ತೆ? ಇದನ್ನ ಈಗ ಇನ್ನಷ್ಟು ಆಳವಾಗಿ ನೋಡೋಣ. ನೋಡಿ, ಇಲ್ಲಿಂದ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗತ್ತೆ. ಈ ಮೂಲಗ್ರಂಥ ಏನ್ ಹೇಳತ್ತಂದ್ರೆ, ಹೇಡೀಸ್ ಅಂದ್ರೆ ಲೌಕಿಕ ಕ್ಷೇತ್ರದ ನ್ಯಾಯ ತೀರ್ಪು ಆರಂಭ ಆಗೋಕ್ಕೂ ಮೊದಲು ಸ್ವರ್ಗೀಯ ಪವಿತ್ರಾಲಯದ ಶುದ್ಧೀಕರಣ ಆಗಲೇಬೇಕು. ಅಂದ್ರೆ ಮೇಲಿನ ಶುದ್ಧೀಕರಣವೇ ಕೆಳಗಿನ ನ್ಯಾಯ ತೀರ್ಪಿಗೆ ಕಾರಣವಾಗತ್ತೆ. ಇವು ಒಟ್ಟಿಗೆ ನಡೆಯೋದಿಲ್ಲ, ಬದಲಿಗೆ ಒಂದರ ನಂತರ ಮತ್ತೊಂದು. ಈ ಅನುಕ್ರಮವೇ ಇಡೀ ಕಾಲಾನುಕ್ರಮವನ್ನ ನಿರ್ಧರಿಸುತ್ತೆ. ಇದು ನಮ್ಮನ್ನು ಒಂದು ದೊಡ್ಡ ಚರ್ಚೆಗೆ ತಂದು ನಿಲ್ಲಿಸುತ್ತೆ. ಸಮಯ. ಆ ಸ್ವರ್ಗೀಯ ಪವಿತ್ರಾಲಯದ ಪ್ರಾಯಶ್ಚಿತ್ತ ನಿಖರವಾಗಿ ಯಾವಾಗ ಪೂರ್ಣಗೊಳ್ಳುತ್ತೆ? ಈ ಪ್ರಶ್ನೆಯ ಉತ್ತರವೇ ಮುಂದಿನ ಎಲ್ಲಾ ಘಟನೆಗಳನ್ನ ನಿರ್ಧರಿಸುತ್ತೆ. ಅಂದಹಾಗೆ ಈ ಬಗ್ಗೆ ಎರಡು ವಿಭಿನ್ನ ದೃಷ್ಟಿಕೋನಗಳಿವೆ. ಈ ಕೋಷ್ಟಕ ಆ ಎರಡು ದೃಷ್ಟಿಕೋನಗಳನ್ನ ಅಕ್ಕಪಕ್ಕ ಇಟ್ಟು ತೋರಿಸುತ್ತೆ. ಎಡಭಾಗದಲ್ಲಿರೋದು ಲೇಖಕರು ಬೆಂಬಲಿಸುವ ದೃಷ್ಟಿಕೋನ. ಅದರ ಪ್ರಕಾರ ಮೊದಲು ಸ್ವರ್ಗೀಯ ಶುದ್ಧೀಕರಣ ಮುಗಿಯುತ್ತೆ, ಅದು ಮುಗಿದ ನಂತರವೇ ಭೂಮಿಯ ಮೇಲೆ ನ್ಯಾಯ ತೀರ್ಪು ಶುರುವಾಗುತ್ತೆ. ಆದರೆ ಬಲಭಾಗದ ಪರ್ಯಾಯ ದೃಷ್ಟಿಕೋನ ಹೇಳೋದು ಇವೆರಡೂ ಒಂದೇ ಸಮಯದಲ್ಲಿ ನಡೀತವೆ ಅಂತ. ಲೇಖಕರ ಪ್ರಕಾರ ಈ ಅನುಕ್ರಮ ತುಂಬಾನೇ ಮುಖ್ಯ, ಯಾಕಂದ್ರೆ ಸ್ವರ್ಗೀಯ ಶುದ್ಧೀಕರಣವೇ ಭೂಮಿಯ ಮೇಲಿನ ಘಟನೆಗಳಿಗೆ ಒಂದು ರೀತಿಯಲ್ಲಿ ವೇಗವರ್ಧಕ. ಹಾಗಾದ್ರೆ ಲೇಖಕರ ಪ್ರಕಾರ ಘಟನೆಗಳು ಯಾವ ಕ್ರಮದಲ್ಲಿ ನಡೆಯುತ್ತವೆ? ಈ ಕಾಲಾನುಕ್ರಮ ಅದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಇದು ಮೊದಲ ಪುನರುತ್ಥಾನದಲ್ಲಿ ಪವಿತ್ರಾಲಯದ ಪ್ರಾಯಶ್ಚಿತ್ತದೊಂದಿಗೆ ಶುರುವಾಗುತ್ತೆ. ಆನಂತರ ಭೂಮಿಯ ಮೇಲೆ 7 ಉಪದ್ರವಗಳು ಬರುತ್ತವೆ. ಕೊನೆಗೆ ಸೈತಾನನ ನ್ಯಾಯ ತೀರ್ಪು ಮತ್ತು ಪಾಪಕ್ಕೆ ಸಂಬಂಧಪಟ್ಟ ಎಲ್ಲವೂ ಅಳಿಸಿ ಹೋಗುವುದರೊಂದಿಗೆ ಅಂತ್ಯಗೊಳ್ಳುತ್ತೆ. ಪ್ರತಿಯೊಂದು ಹೆಜ್ಜೆಯೂ ಒಂದು ನಿರ್ದಿಷ್ಟ ಕ್ರಮವನ್ನೇ ಅನುಸರಿಸುತ್ತೆ. ಸರಿ, ಈಗ ನಾವು ನ್ಯಾಯ ತೀರ್ಪು ಮತ್ತು ಶುದ್ಧೀಕರಣದ ಅಂತಿಮ ಹಂತದತ್ತ ಗಮನಹರಿಸೋಣ. ಸ್ವರ್ಗೀಯ ಕ್ಷೇತ್ರ ಶುದ್ಧವಾದ ಮೇಲೆ ಭೂಮಿಯ ಮೇಲೆ ನಿಖರವಾಗಿ ಏನಾಗುತ್ತೆ? ಈ ಸ್ಲೈಡ್ ಹೇಡಿಸ್ನ ಪ್ರಾಯಶ್ಚಿತ್ತದ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ವಿವರಿಸುತ್ತೆ. ಇದು ಭೂಮಿಯ ಮೇಲೆ ಉಪದ್ರವಗಳು ಸುರಿಯೋದ್ರಿಂದ ಶುರುವಾಗುತ್ತೆ. ನಂತರ ಯೇಸುವಿನ ನ್ಯಾಯ ತೀರ್ಪು, ಸೈತಾನನನ್ನ 1000 ವರ್ಷಗಳ ಕಾಲ ಬಂಧಿಸೋದು, ಮತ್ತು ಕೊನೆಗೆ ಒಂದು ಅಂತಿಮ ಪರೀಕ್ಷೆಯ ನಂತರ ಪಾಪಿಗಳು ಮತ್ತು ಮರಣವನ್ನೇ ಬೆಂಕಿಯ ಕೆರೆಗೆ ಎಸೆಯುವುದರೊಂದಿಗೆ ಮುಕ್ತಾಯವಾಗುತ್ತೆ. ಇದೊಂದು ವ್ಯವಸ್ಥಿತವಾದ ಹಂತಹಂತವಾದ ನಾಶ. ಇಲ್ಲಿ ನಾವು ಆ ಎರಡು ಕ್ಷೇತ್ರಗಳ ಅಂತಿಮ ಭವಿಷ್ಯವನ್ನ ನೋಡಬಹುದು. ಒಂದು ಕಡೆ ಸ್ವರ್ಗೀಯ ಕ್ಷೇತ್ರವನ್ನ ಶುದ್ಧೀಕರಿಸಿ ಸಂರಕ್ಷಿಸಲಾಗುತ್ತೆ, ಇನ್ನೊಂದು ಕಡೆ ಲೌಕಿಕ ಕ್ಷೇತ್ರವಾದ ಹೇಡೀಸ್ಗೆ ಪ್ರಾಯಶ್ಚಿತ್ತವಾಗಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗುತ್ತೆ. ಅಂದ್ರೆ ಒಂದನ್ನು ಉಳಿಸಲಾಗುತ್ತೆ, ಇನ್ನೊಂದನ್ನ ಅಳಿಸಿ ಹಾಕಲಾಗುತ್ತೆ. ಇದು ಈ ಮೂಲ ಗ್ರಂಥದ ಒಂದು ಪ್ರಮುಖ ತೀರ್ಮಾನ. ಸರಿ, ಇಲ್ಲೇವರೆಗೂ ನಾವು
ಉನ್ನತ ಮಟ್ಟದ ದೇವತಾಶಾಸ್ತ್ರದ ಪರಿಕಲ್ಪನೆಗಳ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಇದೆಲ್ಲದರ ಅರ್ಥ ಸಾಮಾನ್ಯ ಜೀವಿಗಳಿಗ ಏನು? ಪ್ರಾಯಶ್ಚಿತ್ತ ಅಂದರೆ ರಕ್ಷಣೆಯಾ ಅಥವಾ ನ್ಯಾಯತೀರ್ಪ? ನಮ್ಮ ಚರ್ಚೆಯ ಕೊನೆಯ ಭಾಗದಲ್ಲಿ ಇದೇ ವಿಷಯವನ್ನ ಪರಿಶೀಲಿಸೋಣ. ಈ ಮೂಲ ಗ್ರಂಥ ಕ್ಷಮಿಸಲ್ಪಟ್ಟವರನ್ನ 3 ವರ್ಗಗಳಾಗಿ ವಿಂಗಡಿಸುತ್ತೆ. ಇದರಿಂದ ಈ ದೇವತಾಶಾಸ್ತ್ರದ ಚೌಕಟ್ಟಿಗೆ ಒಂದು ಮಾನವೀಯ ಆಯಾಮ ಸಿಗುತ್ತೆ. ಮೊದಲನೇದಾಗಿ ನೀತಿವಂತರು, ಎರಡನೇದಾಗಿ ಸುಳ್ಳು ಹಕ್ಕುದಾರರು ಮತ್ತು ಮೂರನೇದಾಗಿ ಸಾಬೀತಾಗದವರು. ಈ ಮೂರನೇ ಗುಂಪು ವಿಶೇಷವಾಗಿ ಕುತೂಹಲಕಾರಿ, ಯಾಕಂದ್ರೆ ಅವರ ಹೃದಯದಲ್ಲಿ ನಿಜವಾಗಿಯೂ ಏನಿದೆ ಅನ್ನೋದನ್ನ ಬಹಿರಂಗಪಡಿಸಲು ಅವರು ಒಂದು ಅಂತಿಮ ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ಮೂಲ ಗ್ರಂಥದ ಈ ಉಲ್ಲೇಖ ಬಹುಶಃ ಅತ್ಯಂತ ಶಕ್ತಿಯುತವಾದುದು. ಇದು ಪ್ರತಿಯೊಬ್ಬ ಸೃಷ್ಟಿಜೀವಿಯ ಮುಂದಿರುವ ಆಯ್ಕೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಪಾಪವನ್ನು ತ್ಯಜಿಸಿದರೆ ಪಾಪ ಮಾತ್ರ ಅಳಿಸಿ ಹೋಗುತ್ತದೆ. ಪಾಪವನ್ನು ತ್ಯಜಿಸದಿದ್ದರೆ ಅವರ ಪಾಪದೊಂದಿಗೆ ಅವರೇ ಅಳಿಸಿ ಹೋಗುತ್ತಾರೆ. ಈ ಆಯ್ಕೆ ಅಂತಿಮ ಮತ್ತು ತುಂಬಾನೇ ವೈಯಕ್ತಿಕ. ಹೀಗೆ ನಾವು ಮತ್ತೆ ಆ ದ್ವಂದ್ವತೆಗೆ ವಾಪಸ್ ಬರ್ತೀವಿ. ಪ್ರಾಯಶ್ಚಿತ್ತಕ್ಕೆ 2 ಮುಖಗಳಿವೆ. ಪಶ್ಚಾತ್ತಾಪ ಪಡುವವರಿಗೆ ಅದು ರಕ್ಷಣೆ ಮತ್ತು ಹೊಸ ಜೀವನ, ಆದರೆ ಪಶ್ಚಾತ್ತಾಪ ಪಡಲು ನಿರಾಕರಿಸುವವರಿಗೆ ಅದು ನ್ಯಾಯ ತೀರ್ಪು ಮತ್ತು ಅಂತಿಮ ಅಂತ್ಯ. ಇದು ಒಂದೇ ಪ್ರಕ್ರಿಯೆಯ 2 ಬೇರೆ ಬೇರೆ ಫಲಿತಾಂಶಗಳು. ಹಾಗಾದ್ರೆ ನಾವು ಈ ಪ್ರಶ್ನೆಯೊಂದಿಗೆ ನಮ್ಮ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಪ್ರಾಯಶ್ಚಿತ್ತ ಅನ್ನೋದು ಶುದ್ಧೀಕರಣ ಮತ್ತು ನ್ಯಾಯತೀರ್ಪು ಎರಡೂ ಹೌದು. ಈ ಮೂಲ ಗ್ರಂಥದ ಪ್ರಕಾರ ಯಾವುದೇ ಸೃಷ್ಟಿಜೀವಿಗೆ ಇದರ ಪರಿಣಾಮ ಏನಾಗಿರುತ್ತೆ? ಅದು ರಕ್ಷಣೆಯಾಗಿರುತ್ತಾ ಅಥವಾ ಶಿಕ್ಷೆಯಾಗಿರುತ್ತಾ? ಉತ್ತರ ನಾವು ನೋಡಿದ ಹಾಗೆ ಅವರವರ ವೈಯಕ್ತಿಕ ಆಯ್ಕೆಯಲ್ಲೇ ಅಡಗಿದೆ.